ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯಾ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇಂಡಿಯಾಸ್ ಲಾರ್ಜೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಆಗಿರುವಂತಹ ಚೆನ್ನೈನ ಮ್ಯೂಸಿಯಂಗೆ, ಗೌರ್ಮೆಂಟ್ ಮ್ಯೂಸಿಯಂಗೆ ಕರ್ಕೊಂಡು ಬಂದಿದ್ದೀನಿ. ಇದು ಚೆನ್ನೈನ ಮರೀನಾ ಬೀಚಿಂದ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟೆಡ್ ಆಗಿದೆ. ಇಂಡಿಯಾದ ಸೆಕೆಂಡ್ ಓಲ್ಡೆಸ್ಟ್ ಮ್ಯೂಸಿಯಂ ಅಂತ ಕರೆಸಲ್ಪಡೋ ಇದು ಎಸ್ಟಾಬ್ಲಿಷ್ ಆಗಿದ್ದು 1851ನಲ್ಲಿ. ಟೋಟಲ್ ಆಗಿ 6 ಬಿಲ್ಡಿಂಗ್ಸ್ಗಳಿದೆ. ಒಂದು ಮೇನ್ ಬಿಲ್ಡಿಂಗು, ಫ್ರಂಟ್ ಬಿಲ್ಡಿಂಗು, ಬ್ರಾನ್ಸು, ದೆನ್ ಚಿಲ್ಡ್ರನ್ ಮ್ಯೂಸಿಯಮು, ನ್ಯಾಷನಲ್ ಆರ್ಟ್ ಗ್ಯಾಲರಿ ಆ್ಯಂಡ್ ಕಂಟೆಂಪ್ರರಿ ಆರ್ಟ್ ಗ್ಯಾಲರಿ ಅಂತ. ಫಸ್ಟ್ ನಂಗೆ ಹಸು ಆಗ್ತಿದೆ, ಟಮ್ಮಿ ಹ್ಯಾಪಿ ಆಗಿದ್ರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಯಾಕಂದರೆ ಈ ಮ್ಯೂಸಿಯಮ್ಮು ಸಾಕಷ್ಟು ಯೂನಿಕ್ ಲರ್ನಿಂಗ್ ಎಕ್ಸ್ಪೀರಿಯನ್ಸನ್ನು ಎಲ್ಲ ಏಜ್ ಗ್ರೂಪಿಗೂ ಆಫರ್ ಮಾಡುತ್ತೆ. ಸೊ ಹೊಟ್ಟೆ ಫುಲ್ ಆಗಿಬಿಟ್ರೆ ನಾವು ಆರಾಮಾಗಿ ಎಲ್ಲಾನು ಕೂಡ ನೋಡ್ಬೋದು. ಇಲ್ಲಿ ಮ್ಯೂಸಿಯಂ ಥಿಯೇಟರ್ ಹೊರಗಡೆ ನೀವು ಕೆನಾನ್ ಅನ್ನ ಡಿಸ್ಪ್ಲೇ ಮಾಡಿರೋದನ್ನು ನೋಡ್ಬೋದು. ಇದು ಟಿಪ್ಪು ಅವರು ಯೂಸ್ ಮಾಡಿರುವಂತಹ ಕೆನಾನ್. ಸೊ ಆ ಫೇಸಿಂಗ್ ನೋಡಿ, ಯಾವ ಥರ ಅನಿಮಲ್ ಫೇಸಿಂಗ್ ಇತ್ತಂತ ಗಮನಿಸಿದ್ರ. ಸೊ ಬನ್ನಿ ಇವಾಗ ಫಸ್ಟ್ ನಾವು ಟಿಕೆಟನ್ನು ತಗೊಳ್ಳೋಣ. ಅದ್ರ ನಂತರ ನಾವು ಕಂಪ್ಲೀಟ್ ಆಗಿ ನಿಮಗೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಟಿಕೆಟ್ ಕೌಂಟರ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಅಡಲ್ಟ್ಸ್ಗಳಿಗೆ 50 ರುಪೀಸ್ ಇರುತ್ತೆ, ಕಿಡ್ಸ್ಗಳಿಗೆ 10 ರುಪೀಸ್ ಇರುತ್ತೆ, ಆ್ಯಂಡ್ ಫಾರಿನರ್ಸ್ಗಳಿಗೆ 250 ರುಪೀಸು ಚಾರ್ಜಸ್ನ ಮಾಡ್ತಾರೆ. ಇವಾಗ ನಾವು ಫಸ್ಟ್ ಬಂದಿರುವಂಥದ್ದು ಇದು ಚಿಲ್ಡ್ರನ್ಸ್ ಮ್ಯೂಸಿಯಮ್ಮು. ಇಲ್ಲಿ ಇಂಡಿಯನ್ ಕಾಸ್ಟ್ಯೂಮ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಎವ್ರಿ ಕಂಟ್ರಿ ಆ್ಯಂಡ್ ಸ್ಟೇಟ್ ಅದನ್ನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಸೈನ್ಸ್ ರಿಲೇಟೆಡ್ಡು, ಜಿಯೋಲಾಜಿ, ಝೂಲಾಜಿ, ಬಾಟ್ನಿ ರಿಲೇಟೆಡ್ ಸ್ಪೆಸಿಮನ್ಗಳನ್ನೆಲ್ಲನೂ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಮಕ್ಕಳಿಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೆಕ್ಸ್ಟ್ ನಾವಿವಾಗ ಹೋಗ್ತಾ ಇರುವುದು ನ್ಯಾಷನಲ್ ಆರ್ಟ್ ಗ್ಯಾಲರಿ. ಇಲ್ಲಿ ನೀವು ಡೈವರ್ಸ್ ಕಲೆಕ್ಷನ್ಸ್ ಆಫ್ ಸ್ಕಲ್ಪ್ಚರ್ಸು, ಪೇಂಟಿಂಗ್ಸು, ಕಾಯಿನ್ಸು, ಆರ್ಟಿಫ್ಯಾಕ್ಟ್ಸು ಆ್ಯಂಡ್ ದೆನ್ ಆರ್ಕಿಯಾಲಜಿಕಲ್ ಫೈಂಡ್ಸ್ಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಯುರೋಪಿಯನ್ ಪೇಂಟಿಂಗ್ಸ್ ಎಲ್ಲ ಕೂಡ ನೀವು ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಸೊ ಇವಾಗ ನೀವು ನೋಡ್ತಾ ಇರುವಂಥದ್ದು ಮ್ಯೂಸಿಯಂ ಥಿಯೇಟರು. ಇದು ರೆಂಟೆಡ್, ಅಂದರೆ ರೆಂಟ್ ಮಾಡಿ ಏನು ಪ್ರೋಗ್ರಾಮ್ ಎಲ್ಲ ಮಾಡ್ಬೋದು. ಸೊ ಎಲ್ಲರಿಗೂ ಅವಕಾಶ ಇರಲ್ಲ ಹೋಗೋಕ್ಕೆ. ದೆನ್ ಮೇನ್ ಬಿಲ್ಡಿಂಗ್ ಕಡೆಗೆ ಇವಾಗ ನಾವು ಹೋಗೋಣ. ಇಲ್ಲೂ ಕೂಡ ಸಾಕಷ್ಟು ಸ್ಕಲ್ಪ್ಚರ್ಸ್ಗಳ ಇದೆ, ನೋಡೋಣ. ಬೇಸಿಕಲಿ ಇಲ್ಲಿ ನೀವು ಆರ್ಟಿಫ್ಯಾಕ್ಟ್ಸ್ ಫ್ರಾಮ್ ಪ್ರೀ ಹಿಸ್ಟೋರಿಕ್ ಟು ಅಂದರೆ ಮಿಡಲ್ ಏಜ್ನವರೆಗಿನ ಏನೇನಿದೆ, ಸೊ ಆ ಸ್ಕಲ್ಪ್ಚರ್ಸ್ಗಳನ್ನೆಲ್ಲ ಕೂಡ ನೀವು ಇಲ್ಲಿ ನೋಡ್ಬೋದು. ಅಂದರೆ ನೀವು ಇಲ್ಲಿ ದ್ರಾವಿಡ, ಚೋಳ, ಪಲ್ಲವ, ಹೊಯ್ಸಳ ಅವರೆಲ್ಲರ ಏನು ಶಿಲ್ಪಕಲೆ ಇದೆ ಅದನ್ನೆಲ್ಲನೂ ಕೂಡ ಇಲ್ಲಿ ನೋಡ್ಬೋದು. 2 ಫ್ಲೋರ್ ಇದೆ ಇಲ್ಲಿ. ಸೊ ಆರಾಮಾಗಿ ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ. ಇವಾಗ ನಾವು ಇಲ್ಲಿ ನೋಡಿ ಫಾರಿನ್ ಲೇಡಿ ಕೂಡ ಪಾಪ ಅವ್ರ ಸ್ಕಲ್ಪ್ಚರನ್ನು ಪೇಂಟ್ ಮಾಡಿ ಎಷ್ಟು ಅವ್ರು ಇಂಟ್ರೆಸ್ಟಿಂಗ್ ಇರ್ತಾರೆ ಇದೆಲ್ಲ ಬಗ್ಗೆ. ಸೊ ಇಲ್ಲಿ ಓಪನ್ ಆರ್ಟ್ ಗ್ಯಾಲರಿ ಕೂಡ ಇದೆ. ಅಂದರೆ ಸ್ಕಲ್ಪ್ಚರ್ಸ್ಗಳು ಕೆಲವೊಂದಿಷ್ಟು ಹಳೆಯ ಕಾಲದ, ಸೊ ಯಾರು ಡೊನೇಟ್ ಮಾಡಿದ್ದಾರೆ, ಯಾವ್ಯಾವ ಪ್ಲೇಸಿಂದ ಅದನ್ನು ಬಾರೋ ಮಾಡಲಾಗಿದೆ ಅದನ್ನು ಕೂಡ ಮೆನ್ಷನನ್ನು ಮಾಡಿದ್ದಾರೆ. ಸೊ ಯಾವ ಡೆಕೆಡ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಬನ್ನಿ ನೆಕ್ಸ್ಟ್ ನನ್ನ ಫೇವ್ರೇಟ್ ಆಗಿರುವಂಥ ಇನ್ನೊಂದು ಆರ್ಟ್ ಗ್ಯಾಲರಿಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ನೀವು ದೈತ್ಯಾಕಾರದ ಏನಿದು ಸ್ಕೆಲಿಟನನ್ನು ನೋಡ್ತಾ ಇದ್ದೀರಾ. ಇದು ತಿಮಿಂಗಲದ ಸ್ಕೆಲಿಟನ್, ಒರಿಜಿನಲ್ ಸ್ಕೆಲಿಟನ್ನ ಪ್ರಿಸರ್ವ್ ಮಾಡಿದ್ದಾರೆ. ಎಲ್ಲನೂ ಕೂಡ ಒರಿಜಿನಲ್ ಎನಿಮಲ್ ಸ್ಕೆಲಿಟನ್ಸ್ಗಳು, ಫೆದರ್ಗಳನ್ನೆಲ್ಲ ನೋಡ್ಬೋದು. ಸೊ ಇಲ್ಲಿ ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರಿಯೇಟಿವ್ ಥರ ಅನಿಸೋದು ಅಂದರೆ ಅದೇ ಡೈನೋಸರು. ಸೊ ಇಲ್ಲಿ ಏಜ್ಡ್ ಪರ್ಸನ್ಸ್ ಮತ್ತು ಸ್ವಲ್ಪ ಡಿಸೇಬಲ್ಡ್ ಪರ್ಸನ್ಸಿಗೋಸ್ಕರ ಸ್ಲೈಡಿಂಗ್ ಚೇರನ್ನು ಕೂಡ ಇಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಹೋಗೋಕ್ಕೋಸ್ಕರ ಚೆನ್ನಾಗಿದೆ. ನೋಡಿ ಸ್ವಲ್ಪ ಟಯರ್ಡ್ ಅಂತೂ ಆಗುತ್ತೆ. ನಾನು ಕಂಪ್ಲೀಟ್ ಆಗಂತೂ ಎಲ್ಲೂ ಹಾಕಿಲ್ಲ, ಕೆಲವೊಂದಿಷ್ಟು ಗ್ಲಿಮ್ಸನ್ನು ಹಾಕಿದ್ದೀನಿ ಅಷ್ಟೇ. ಸೊ ಡೆಫಿನೆಟ್ಲಿ ನೀವು ಚೆನ್ನೈ ಕಡೆ ಬರ್ತಾ ಇದ್ರೆ ಈ ಮ್ಯೂಸಿಯಮ್ಮನ್ನು ಒನ್ ಆಫ್ ದ ಹಿಸ್ಟೋರಿಕಲಿ ಪ್ಲೇಸನ್ನು ಪಡ್ಕೊಂಡಿದೆ. ಸೆಕೆಂಡ್ ಲಾರ್ಜೆಸ್ಟ್ ಮತ್ತು ಓಲ್ಡೆಸ್ಟ್ ಅನ್ನುವಂತಹ ಹೆಸರನ್ನು ಪಡೆದಿರುವಂತಹ ಈ ಮ್ಯೂಸಿಯಂ ಡೆಫಿನೆಟ್ಲಿ ನೀವು ನೋಡೋದನ್ನು ಮರಿಬೇಡಿ. ಈ ಆರ್ಟ್ ಗ್ಯಾಲರೀಸ್ ಮ್ಯೂಸಿಯಂಗಳು ಎಷ್ಟು ವಾಸ್ಟ್ ಆಗಿದೆ ಅಂದರೆ ನಿಮ್ಗೆ ನಡೆದು ಸಾಕಾಗೋಗುತ್ತೆ. ಕೆಲವೊಂದಿಷ್ಟು ಫ್ಲೋರ್ಗಳನ್ನು ನಾವು ನಿಜವಾಗ್ಲೂ ಸ್ಕಿಪ್ ಮಾಡಿದ್ದೀವಿ. ಬಟ್ ತುಂಬ ಚೆನ್ನಾಗಿದೆ, ಅಮೇಝಿಂಗ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ. ಸಾಕಷ್ಟು ಸಮಯ ತೊಗೊಳತ್ತೆ. ನೀವು ಇಲ್ಲಿ ಬರ್ತಾ ಇದ್ರೆ ಟೈಮಿಂಗ್ಸು ಸಾಕಷ್ಟು ತೊಗೊಳತ್ತೆ. ಇವ್ರದ್ದೇ ಆದ ಕ್ಯಾಂಟೀನ್ ಕೂಡ ಇರೋದ್ರಿಂದ ಅವಾಗ ಹೊಟ್ಟೆಗೆ ಹಾಕ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಬಂದಿದ್ದು ಮಧ್ಯಾಹ್ನ ಆಗಿತ್ತು, ಅದಕ್ಕೋಸ್ಕರ ನಾವು ಊಟ ಮಾಡಿದ್ವಿ ಫಸ್ಟು. ಸೊ ತುಂಬ ಸುತ್ತಾಡಬೇಕು ಅಂತ ಗೊತ್ತಿತ್ತು. ಇವಾಗ ನೀವು ನೋಡ್ತಾ ಇರುವಂಥದ್ದು ಬ್ರಾಂಜ್ ಗ್ಯಾಲರಿ. ಇದು ಕೂಡ ಸಾಕಷ್ಟು ತುಂಬ ಚೆನ್ನಾಗಿದೆ. ನಟರಾಜನ ಅವತಾರಗಳನ್ನು ಇಲ್ಲೆಲ್ಲ ನೋಡ್ಬೋದು. ಇದು ಕೂಡ 2 ಫ್ಲೋರನ್ನು ಹೊಂದಿದೆ. ಸೊ ಅಮೇಝಿಂಗ್ ಆಗಿರುವಂತಹ ಕಲೆಕ್ಷನ್ಸ್ಗಳು, ತುಂಬ ಇನ್ಫಾರ್ಮೇಟಿವ್ ಕೂಡ ಆಗಿದೆ. ನೋಡಿ ನನಗಂತೂ ತಲೆನೋವು ಬರ್ತಾ ಇತ್ತು. ಬಟ್ ಅಮೇಝಿಂಗ್ ಆಗಿದೆ. ಯಾರು ಇದ್ರ ಬಗ್ಗೆ ಎಂತೂಸಿಯಾಸ್ಟಿಕ್ ಆಗಿ ಇರ್ತಾರೋ ಅವರಿಗಂತೂ ಸಖತ್ತಾಗಿದೆ. ನಾನು ಕಂಪ್ಲೀಟ್ ಆಗಿ ಮುಗಿಸಿದ್ದು. ಇವಾಗ ಫೈನಲ್ ಲಾಸ್ಟ್ ಉಳಿದಿರುವಂಥದ್ದು ಕಾಯಿನ್ ಗ್ಯಾಲರಿ. ಇದಂತೂ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ಮೆಡಲ್ಸ್ಗಳನ್ನು ಕೂಡ ನೋಡ್ಬೋದು. ಆ್ಯಂಡ್ ಯಾವ್ಯಾವ ಪೀರಿಯಡಲ್ಲಿ ಯಾವ್ಯಾವ ಥರದ ಕಾಯಿನ್ಸ್ಗಳನ್ನು ಯೂಸ್ ಮಾಡ್ತಾ ಇತ್ತು, ಅಂದರೆ ಬೇರೆ ಬೇರೆ ಸ್ಟೇಟ್ ಆಗಿ ಕಂಟ್ರಿ ಅದನ್ನೆಲ್ಲನೂ ಕೂಡ ಕಲೆಕ್ಷನ್ಸ್ಗಳನ್ನು ನೀವು ಒಂದೇ ಪ್ಲೇಸಲ್ಲಿ ಆ್ಯಂಡ್ ಇನ್ಫಾರ್ಮೇಷನ್ ಕೂಡ ನೋಡ್ಬೋದು. ಫೈನಲಿ ನಮ್ಮ ಮುಗಿಯೋಷ್ಟೊತ್ತಿಗೆ 4:30 ಆಗಿತ್ತು. ನಾವು ಸ್ವಲ್ಪ ಟೀಯನ್ನು ತೊಗೊಂಡು ರಿಟರ್ನ್ ಮನೆ ಕಡೆ ಹೊರಡ್ಬೇಕು ಇವಾಗ. ಸೊ ಒಂದು ನಾವು ಆರ್ಟ್ ಗ್ಯಾಲರಿನ ಮಿಸ್ ಮಾಡಿದ್ವಿ. ಸೊ ಇವಾಗ ಅಲ್ಲಿ ಬಂದಿದ್ದೀವಿ, ಕಂಟೆಂಪ್ರರಿ ಆರ್ಟ್ ಗ್ಯಾಲರಿ ಅಂತ. ಇಲ್ಲಿ ನೀವು ಫ್ರೀಡಮ್ ಫೈಟರ್ಸ್ಗಳ ಫೋಟೋಸ್ಗಳನ್ನು ಆ್ಯಂಡ್ ದೆನ್ ಅಬ್ಸ್ಟ್ರಾಕ್ಟ್ ಪೇಂಟ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿರೋದನ್ನು ನೋಡ್ಬೋದು. ಕೆಲವೊಂದಿಷ್ಟು ಪಾರ್ಟ್ಗಳು ರಿನೋವೇಷನ್ ನಡೀತಾ ಇದೆ. ಈ ಮ್ಯೂಸಿಯಮ್ಮು ಫ್ರೈಡೇ ಹಾಗೂ ಪಬ್ಲಿಕ್ ಹಾಲಿಡೇ ದಿನ ಕ್ಲೋಸ್ ಆಗಿರುತ್ತೆ.
ಸೊ ಫೈನಲಿ ಇಲ್ಲಿಗೆ ನಮ್ಮ ಏನು ಗೌರ್ಮೆಂಟ್ ಮ್ಯೂಸಿಯಂ ಇದೆ ತಮಿಳ್ನಾಡು ನೋಡಿ ಮುಗೀತು. ಸೊ ಇವಾಗ ನಾವು ಹೊರಟಿದ್ವಿ ಮನೆ ಕಡೆ. ತುಂಬ ಟಯರ್ಡ್ ಆಗಿದ್ವಿ. 1-2 hours ಸಾಕು ಕಂಪ್ಲೀಟ್ ಆದ ಮ್ಯೂಸಿಯಂ ಅನ್ನು ನೋಡೋಕ್ಕೆ. ಪರ್ ಹೆಡ್ 50 rupees ಇರುತ್ತೆ. ಫಾರಿನರ್ ಇದ್ರೆ 250 rupees ಪರ್ ಹೆಡ್ ಅನ್ನ ಚಾರ್ಜಸ್ ಅನ್ನ ಮಾಡ್ತಾರೆ. ಐ ಹೋಪ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.